ರಾಜ್ಯ ಬಿಜೆಪಿಯಲ್ಲಿ ಮಿಂಚಿನ ಬೆಳವಣಿಗೆ ನಡೀತಾ ಇದೆ. ಉಪಚುನಾವಣೆಯಲ್ಲಿ ತೋರಿಸಿದಂತಹ ಒಗ್ಗಟ್ಟಿಗೆ ವರಿಷ್ಠರು ತುಂಬಾ ಖುಷಿ ಪಟ್ಟಿದ್ದಾರೆ. ಈ ಒಂದು ಒಗ್ಗಟ್ಟು ಪ್ರದರ್ಶನವನ್ನು ನೋಡಿ ಒಂದು ಕಡೆ ವರಿಷ್ಠರು, ಹೈಕಮಾಂಡ್ ಎಲ್ಲರೂ ಕೂಡ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಫಲಿತಾಂಶ ಏನೇ ಆಗಿರಲಿ ಅದು ನಿಮ್ಮಲ್ಲಿ ಒಮ್ಮತ ಮೂಡಿದೆ, ಇದು ಒಳ್ಳೆಯ ಬೆಳವಣಿಗೆ ಅಂತೇಳಿ ವರಿಷ್ಠರು ಶಬಾಷ್ ಅಂತ ಹೇಳಿದ್ದಾರೆ. ಇದೇ ಒಗ್ಗಟ್ಟು ಮುಂದೆ ಕೂಡ ಇರಬೇಕು. 2028ರ ಅಸೆಂಬ್ಲಿಯಲ್ಲೂ ಕೂಡ, ಈ ಒಂದು ಚುನಾವಣೆಯಲ್ಲೂ ಕೂಡ ಬಿಜೆಪಿ ಇದೇ ರೀತಿಯಾಗಿ ಒಗ್ಗಟ್ಟು ಪ್ರದರ್ಶನವನ್ನು ಮಾಡಬೇಕು. ಬಿಜೆಪಿ ಉಸ್ತುವಾರಿ ಎಂಟ್ರಿಯನ್ನು ನೀಡ್ತಾ ಇದ್ದಾರೆ ಈಗಾಗಲೇ ರಾಜ್ಯಕ್ಕೆ. ಸೊ ಬಹಳ ದಿನಗಳ ಬಳಿಕ ರಾಜ್ಯಕ್ಕೆ ಬಿಜೆಪಿ ಉಸ್ತುವಾರಿ ಅವರು ಎಂಟ್ರಿಯನ್ನು ನೀಡ್ತಾ ಇದ್ದಾರೆ. ಉಪಚುನಾವಣೆಯ ಬೆನ್ನಲ್ಲೇ ರಾಜ್ಯಕ್ಕೆ ಅಗರ್ವಾಲ್ ಅವರು ಎಂಟ್ರಿಯನ್ನು ನೀಡ್ತಾ ಇದ್ದಾರೆ. ಸೊ ಬುಧವಾರ ಗುರುವಾರ ಬೆಂಗಳೂರಲ್ಲಿ ಕಮಲ ಕಲರವ ಅಂತಲೇ ಹೇಳಬಹುದು. ಸಂಘಟನೆ ಸಂಬಂಧ ರಾಜ್ಯ ನಾಯಕರೊಂದಿಗೆ ಸರಣಿ ಸಭೆಗಳನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಅಗರ್ವಾಲ್ ಅವರು. ಇನ್ನು ಮುಖ್ಯವಾಗಿ ಮೊನ್ನೆ ದಿನ ನಡೆದಂತಹ ಈ ಒಂದು ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಯವರ ಒಗ್ಗಟ್ಟು ಪ್ರದರ್ಶನ, ಎಲ್ಲ ನಾಯಕರು, ಎಲ್ಲ ಉಭಯ ನಾಯಕರು, ಬಿಜೆಪಿಯ ನಾಯಕರು, ಶಾಸಕರು, ಸಚಿವರು ಎಲ್ಲ ಏನಿದ್ದಾರೆ ಒಂದು ಒಗ್ಗಟ್ಟು ಪ್ರದರ್ಶನವನ್ನು ಮಾಡಿದ್ರು. ಯಾವುದೇ ರೀತಿಯಾದಂತಹ ಮುನಿಸಾಗಿರ್ಬೋದು, ಜಗಳ ಆಗಿರ್ಬೋದು ಯಾವುದೂ ಕೂಡ ಇರಲಿಲ್ಲ. ತುಂಬ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಪ್ರಚಾರವನ್ನು ಮಾಡಿದ್ರು. ಎರಡೂ ಕ್ಷೇತ್ರಗಳಲ್ಲಿ, ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಈ ಎರಡೂ ಕ್ಷೇತ್ರಗಳಲ್ಲಿ ತುಂಬ ಉತ್ತಮವಾದಂತಹ ರೀತಿಯಲ್ಲಿ ಪ್ರಚಾರವನ್ನು ಮಾಡಿದ್ರು, ಒಗ್ಗಟ್ಟು ಪ್ರದರ್ಶನವನ್ನು ಮಾಡಿದ್ರು. ಸೊ ಈಗ ವರಿಷ್ಠರು, ಹೈಕಮಾಂಡ್ ಅವರು ಇವರ ಬೆನ್ನನ್ನು ತಟ್ತಾ ಇದ್ದಾರೆ. ಸೊ ಇದೇ ರೀತಿಯಾಗಿ ಒಗ್ಗಟ್ಟು ಪ್ರದರ್ಶನವನ್ನು ಮಾಡ್ತಾ ಬನ್ನಿ. ಇದು ಫಲಿತಾಂಶ ಏನೇ ಆಗಿರಲಿ, ಗೆಲ್ಲಲಿ ಸೋಲಲ್ಲಿ ಅದು ಬೇರೆ ವಿಷಯ, ಆದರೆ ಈ ರೀತಿಯಾಗಿ ಒಗ್ಗಟ್ಟು ಪ್ರದರ್ಶನವನ್ನು ಮಾಡಬೇಕು, ಇದೇ ರೀತಿಯಾಗಿ ಸಹಮತದಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಗರ್ವಾಲ್ ಅವರು ಬಿಜೆಪಿಯ ನಾಯಕರ ಬೆನ್ನನ್ನು ತಟ್ತಾ ಇದ್ದಾರೆ. ಸೊ ಇದೇ ರೀತಿಯಾಗಿ 2028ರ ಚುನಾವಣೆ ಅಸೆಂಬ್ಲಿಯಲ್ಲೂ ಸಹಿತ ನೀವು ಇದೇ ರೀತಿಯಾದಂತಹ ಒಂದು ಒಗ್ಗಟ್ಟನ್ನು ಕಾಯ್ದುಕೊಳ್ಬೇಕು. ಆಗ ಖಂಡಿತವಾಗಲೂ ಕೂಡ ಅಧಿಕಾರಕ್ಕೆ ಬಿಜೆಪಿ ಬಂದೇ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅಗರ್ವಾಲ್ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಬುಧವಾರ ಮತ್ತು ಗುರುವಾರ 22 ಮತ್ತು 23ನೇ ತಾರೀಕಿನಂದು ಅಗರ್ವಾಲ್ ಅವರು ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಹೈಕಮಾಂಡ್ ಅಂದರೆ ಈ ಒಂದು ಒಗ್ಗಟ್ಟು ಪ್ರದರ್ಶನವನ್ನು ಏನು ಮಾಡಿದ್ದಾರೆ ಬಿಜೆಪಿನವರು, ಈ ಒಂದು ಬೈ ಎಲೆಕ್ಷನ್ ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿರುವಂಥದ್ದು ಒಂದು ಕಡೆ ವರಿಷ್ಠರು ತುಂಬಾ ಖುಷಿ ಪಟ್ಟಿದ್ದಾರೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ನಮ್ಮ ಜೊತೆ ಇದ್ದಾರೆ. ವಿವೇಕ್, ಮುಖ್ಯವಾಗಿ ಬೈ ಎಲೆಕ್ಷನ್ ವಿಚಾರದಲ್ಲಿ ಬಿಜೆಪಿನವರು ಒಗ್ಗಟ್ಟು ಪ್ರದರ್ಶನ ಮಾಡಿರೋದ್ರಿಂದ ಅಗರ್ವಾಲ್ ಅವರು ಬಿಜೆಪಿನವರಿಗೆ ಬೆನ್ನನ್ನು ತಟ್ಟಿದ್ದಾರೆ. ಅದ್ರ ಜೊತೆಗೆ ಇದೇ ಬುಧವಾರ ಮತ್ತು ಗುರುವಾರ ದಿನ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಇನ್ನೂ ಏನೆಲ್ಲ ಬೆಳವಣಿಗೆಗಳಾಗಿದೆ? ಎಸ್ ವಿನೋದ್, ಈಗಾಗಲೇ ಮೊನ್ನೆ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತು. ಈ ಉಪಚುನಾವಣೆಯಲ್ಲಿ ಎಲ್ಲೂ ಕೂಡ ಬಿಜೆಪಿಯಲ್ಲಿ ಅಸಮಾಧಾನ ಕಂಡು ಬರಲಿಲ್ಲ. ಯಾಕಂದ್ರೆ ಈಗಾಗಲೇ ವಿಜಯೇಂದ್ರನ ಕಂಡ್ರೆ ಒಂದ್ ಕಡೆ ರೆಬಲ್ ಬಣ, ಮತ್ತೊಂದ್ ಕಡೆ ತಟಸ್ಥ ಬಣ ಉಟ್ಕೊಂಡಿತ್ತು. ಆದ್ರೆ ಸದ್ಯದ ಮಟ್ಟಿಗೆ ಒಂದಿಷ್ಟು ದಿನಗಳಿಂದ ತಟಸ್ಥ ಬಣ ಕೂಡ ಇನ್ಆಕ್ಟಿವ್ ಆಗಿತ್ತು. ಜೊತೆಗೆ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡಿದ ಬಳಿಕ ರೆಬಲ್ ಟೀಮ್ ಕೂಡ ಒಂದಿಷ್ಟು ಸೈಲೆಂಟ್ ಆಗಿತ್ತು. ಅದಾದ ಬಳಿಕ ಎಲ್ಲರೂ ಕೂಡ ಒಂದು ಚುನಾವಣೆಗೆ ಒಗ್ಗಟ್ಟಿನಿಂದ ಕಾಣಿಸ್ಕೊಂಡಿದ್ದು ಬಹಳ ಕುತೂಹಲ ಮೂಡಿಸಿತ್ತು. ಒಂದು ಕಡೆ ಬಾಗಲಕೋಟೆ ಉಪಚುನಾವಣೆಗೆ ಉಚ್ಚಾಟಿತ ಶಾಸಕ ಆಗಿದ್ರು ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದು ಪ್ರಚಾರ ನಡೆಸ್ತಾರೆ ಬಿಜೆಪಿ ಅಭ್ಯರ್ಥಿ ಪರ. ಜೊತೆಗೆ ಇನ್ನೊಂದು ಕಡೆ ಅರವಿಂದ್ ಲಿಂಬಾವಳಿ ಅವರು ಕೂಡ ಬಂದು ಬಾಗಲಕೋಟೆಯಲ್ಲಿ ಪ್ರಚಾರ ನಡೆಸ್ತಾರೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಅಷ್ಟೇ ಕುಮಾರಸ್ವಾಮಿ ಬಂದಂತ ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣಕ್ಕೆ ಹೋಗಿ ಪ್ರಚಾರ ನಡೆಸ್ತಾರೆ. ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಸೇಮ್ ಆಸ್ ಎಲ್ಲರೂ ಕೂಡ ಅಷ್ಟೇ ರೆಬಲ್ ಬಣದವರು ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಅಷ್ಟೇ ಹೋಗಿ ಪ್ರಚಾರವನ್ನ ನಡೆಸ್ತಾರೆ. ಜೊತೆಗೆ ಇಲ್ಲಿ ಕಂಡು ಬರುವಂತ ಅಂಶ ಏನಂದ್ರೆ, ವಿಜಯೇಂದ್ರ ಇದ್ದಲ್ಲಿ ನಾವು ಹೋಗೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ರೆಬಲ್ ಅವರು ಇದ್ರು. ಆದ್ರೆ ವಿಜಯೇಂದ್ರ ಇದ್ದಂತ ಸಂದರ್ಭದಲ್ಲೇ ಅರವಿಂದ್ ಲಿಂಬಾವಳಿ ಅವರು ಕೂಡ ಅವರ ಜೊತೆಯಲ್ಲಿ ಬಾಗಲಕೋಟೆಯಲ್ಲಿ ಭಾಗಿಯಾಗ್ತಾರೆ. ಇದೆಲ್ಲವೂ ಕೂಡ ಗಮನಿಸಿದ್ರೆ ರೆಬಲ್ ಬಣ ಹಾಗೂ ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಲ್ಲ ಅಸಮಾಧಾನ ಎಲ್ಲೂ ಕೂಡ ಈ 2 ಕ್ಷೇತ್ರಗಳ ಉಪಚುನಾವಣೆ ಅಂದ್ರೆ ಬೈ ಎಲೆಕ್ಷನ್ ಅಲ್ಲಿ ಎಲ್ಲೂ ಕೂಡ ಕಂಡು ಬಂದಿಲ್ಲ ಅನ್ನೋದು ಒಂದ್ ಕಡೆ ಸ್ಪಷ್ಟವಾಗಿತ್ತು. ಇದನ್ನ ಹೈಕಮಾಂಡ್ ಗಮನಿಸಿ ಒಂದ್ ಕಡೆ ಖುಷಿಯಾಗಿದೆ ಹೈಕಮಾಂಡ್ ಎಂಬ ಒಂದು ಸಂದೇಶ ಕೂಡ ರವಾನೆ ಮಾಡಿತ್ತು. ಜೊತೆಗೆ ಈಗಾಗಲೇ 22 ಮತ್ತು 23 ಈ 2 ದಿನಗಳ ಕಾಲ ಬಿಜೆಪಿ ರಾಜ್ಯ ಉಸ್ತುವಾರಿ ಆಗಿರತಕ್ಕಂತ ರಾಧಾ ಮೋಹನ್ ದಾಸ್ ಅವರು ಕೂಡ ಇಲ್ಲಿ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಒಂದಿಷ್ಟು ವಿಚಾರಗಳ ಪೈಕಿ ರಾಜ್ಯದ ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ. ಅದಾದ ಬಳಿಕ ಪ್ರಮುಖವಾಗಿ ಅವರು ಬರ್ತಕ್ಕಂಥದ್ದು ಸಂಘಟನಾ ಬಲ ಹೆಚ್ಚು ಮಾಡಬೇಕು ರಾಜ್ಯದಲ್ಲಿ. ಈಗಾಗಲೇ ಸಂಘಟನೆ ಕೂಡ ಕಮ್ಮಿ ಆಗಿದೆ ಬಿಜೆಪಿಯಲ್ಲಿ. ಸಂಘಟನೆಯನ್ನ ಮಾಡಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಂಘಟನೆ ಮಾಡಿ, ಜೊತೆಗೆ ಈಗಾಗಲೇ ಮಹಿಳಾ ಮೀಸಲಾತಿ ಬಿಲ್ ವಿಚಾರವಾಗೂ ಕೂಡ ಒಂದಿಷ್ಟು ತಯಾರಿಯನ್ನ ಬಿಜೆಪಿ ಈಗಾಗಲೇ ಮಾಡ್ಕೊಳ್ಳೋದಕ್ಕೆ ಕೂಡ ಮುಂದಾಗಿದೆ. ಈ ವಿಚಾರದಲ್ಲಿ ಮಹಿಳೆಯರಿಗೂ ಕೂಡ ಒಂದಿಷ್ಟು ಆಕ್ಟಿವ್ ಮಾಡಿ ಅವರನ್ನು ಕೂಡ ಕ್ಷೇತ್ರಗಳಲ್ಲಿ, ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಓಡಾಟ ಮಾಡುವಂತ ಒಂದಿಷ್ಟು ಸೂಚನೆಗಳನ್ನ ಕೊಡಿ, ಅವರನ್ನು ಕೂಡ ಒಂದಿಷ್ಟು ಮುನ್ನೆಲೆಗೆ ಫ್ರಂಟ್ ಲೈನ್ಗೆ ತರ್ರಿ ಅನ್ನೋ ಒಂದಿಷ್ಟು ಸಂದೇಶಗಳು. ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಸಂಘಟನೆ ವಿಚಾರವಾಗಿ ಬರ್ತಿದ್ದಾರೆ. ಜೊತೆಗೆ ಮೊನ್ನೆ ನಡೆದಂತ ಚುನಾವಣೆಗಳಲ್ಲಿ ಯಾವ ರೀತಿಯಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಿದ್ರಿ, ಇದೇ ರೀತಿಯಾದ ಒಗ್ಗಟ್ಟು ನಾವು 2028 ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಇದೇ ಒಗ್ಗಟ್ಟನ್ನ ನಾವು ಹಿಡಿದುಕೊಂಡು ಹೋದ್ರೆ
ಬಹುಮತವನ್ನ ನಾವು ಈಸಿಯಾಗಿ ಸಾಬೀತು ಮಾಡಬಹುದು. ಈ ನಿಟ್ಟಿನಲ್ಲಿ ಬಹುಮತವನ್ನ ನಾವು ತೆಗೆದುಕೊಳ್ಬಹುದು, ಹೆಚ್ಚಿನ ಮತಗಳನ್ನ ನಾವು ತೆಗೆದುಕೊಳ್ಬಹುದು. ಎಲ್ಲರೂ ಕೂಡ ಇದೇ ಒಗ್ಗಟ್ಟಿನಿಂದ ಹೋಗೋಣ ಅನ್ನೋ ಒಂದಿಷ್ಟು ಸಂದೇಶವನ್ನು ಕೂಡ ರವಾನೆ ಮಾಡೋದಕ್ಕೆ ಅಗರ್ವಾಲ್ ಅವರು ರಾಜ್ಯಕ್ಕೆ ಆಗಮಿಸ್ತಿದ್ದಾರೆ ವಿನೋದ್. ಓಕೆ, ಥ್ಯಾಂಕ್ ಯು ವಿವೇಕ್, ಥ್ಯಾಂಕ್ ಯು. ಇನ್ನು ಈಗಾಗಲೇ ಉಪಚುನಾವಣೆ ಬೈ ಎಲೆಕ್ಷನ್ ಯಾವಾಗ ಆರಂಭವಾಯಿತೋ ಅಲ್ಲಿಂದ ಇಲ್ಲಿಯವರೆಗೂ ಸಹಿತ ಬಿಜೆಪಿಯ ಪಾಳ್ಯದಲ್ಲಿ ಯಾರೂ ಸಹಿತ ಅಸಮಾಧಾನವನ್ನು ವ್ಯಕ್ತಪಡಿಸಿಲ್ಲ. ಮುನಿಸ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಈ ರೀತಿಯಾದಂತಹ ಯಾವುದೇ ಒಂದು ವಿಚಾರವೂ ಸಹಿತ ಕಂಡು ಬರಲಿಲ್ಲ. ಇನ್ನು ಕಾಂಗ್ರೆಸ್ನ ಪಾಳ್ಯದಲ್ಲಿ ನೋಡೋದಾದರೆ ಸಾಕಷ್ಟು ಗೊಂದಲಗಳು, ಚರ್ಚೆಗಳು, ಮುನಿಸು, ಜಗಳ ಎಲ್ಲವೂ ಕೂಡ ನಾವು ಕಂಡ್ವಿ. ಆದರೆ ಬಿಜೆಪಿನಲ್ಲಿ ಎಲ್ಲರೂ ಒಂದು ಒಗ್ಗಟ್ಟು ಪ್ರದರ್ಶನವನ್ನು ಮಾಡ್ತಾರೆ. ದೊಡ್ಡ ದೊಡ್ಡ ನಾಯಕರಾಗಿರ್ಬೋದು, ಸಚಿವರು, ಶಾಸಕರು ಎಲ್ಲ ಉಭಯ ನಾಯಕರಿಂದ ಒಂದು ಒಗ್ಗಟ್ಟು ಪ್ರದರ್ಶನವನ್ನು ಮಾಡ್ತಾರೆ.